ಹಾಯ್ ಗೈಸ್, ಶ್ರೀಮುರಳಿ ಅವ್ರದ್ದು ಲಾಸ್ಟ್ ರಿಲೀಸ್ ಆಗಿದ್ದ ಫಿಲ್ಮ್ ಬಗೀರ. ಅದಾದ ನಂತರ ಶ್ರೀಮುರಳಿ ಅವರು ಪರಾಕ್ ಮತ್ತು ಉಗ್ರ ಐದಮ್ ಸಿನಿಮಾನ ಅನೌನ್ಸ್ ಮಾಡಿದರು. ಹೀಗಾಗಿ ಪರಾಕ್ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ. ಹೇಗಿದೆ ಅಂತ ತಿಳಿಸ್ತೀನಿ. ಟೀಸರ್ ಸ್ಟಾರ್ಟ್ ಆಗೋದು 3 ಗ್ಯಾಂಗ್ ಇರೋ ಟೀಮ್ ಶ್ರೀಮುರಳಿ ಅವ್ರನ್ನ ಅಟ್ಯಾಕ್ ಮಾಡೋಕ್ಕೆ ಬಂದಿರ್ತಾರೆ. ಆದರೆ ಶ್ರೀಮುರಳಿ ಅವರು ತಮ್ಮ ಕೈಗೆ ಆಗಿರೋ ಗಾಯಕ್ಕೆ ತಾವೇ ಹೊಲಿಗೆ ಹಾಕ್ಕೊಳ್ತಿರ್ತಾರೆ. ಹೀಗಾಗಿ ಆ ಕೈಯಲ್ಲಿ ಏನು ಟ್ಯಾಟು ಇತ್ತು ಅನ್ನೋದೇ ಕುತೂಹಲ. ನನ್ನ ಪ್ರಕಾರ ಅಲ್ಲಿ ಯಾವುದೋ ಪಾಸ್ಟ್ಗೆ ಲಿಂಕ್ ಆಗಿರೋ ಟ್ಯಾಟೋ ಆಗಿರಬೇಕು. ಯಾಕೆಂದರೆ ಟೀಸರಲ್ಲಿ ತೋರಿಸಿರೋ ಹಾಗೆ ಶ್ರೀಮುರಳಿ ಅವ್ರದ್ದು 2 ಶೇಡ್ಸ್ ಇದೆ ಅಂತಲೇ ಹೇಳ್ಬೋದು. ಒಂದು ನಾರ್ಮಲ್ ಹೇರ್ ಇರೋದು, ಇನ್ನೊಂದು ಕರ್ಲಿ ಹೇರ್ ಇರೋದು. ಆ ಕರ್ಲಿ ಹೇರ್ನ ನೋಡಿ ನನಗೆ ಮಾರ್ಕ್ ನೆನಪಾಗೋದ್ರು, ಜೋಕ್ಸಪಾಟ್. ಆದರೂ ಸ್ಟೈಲು ಸ್ವಾಗ್ ಸಖತ್ತಾಗಿದೆ. ಒಂದು ಕೈಯಲ್ಲಿ ಕೊಡಲಿ, ಇನ್ನೊಂದು ಕೈಯಲ್ಲಿ ಗನ್ನು, ಸಖತ್ತಾಗಿತ್ತದು. ಮತ್ತು ಚರಣ್ ರಾಜ್ ಅವರ ಮ್ಯೂಸಿಕ್ ಕೂಡ ಸೈಕ್ ಆಗಿದೆ ಅಂತಲೇ ಹೇಳ್ಬೋದು. ಆ ಒಂದು ಟೀಸರ್ಗೆ ಸರಿಯಾಗಿ ಸಿಂಕ್ ಆಗಿದೆ. ಮತ್ತು ಸಿನಿಮಾಟೋಗ್ರಫಿ ಕೂಡ ಸಖತ್ತಾಗಿ ವರ್ಕ್ ಆಗಿದೆ. ಇದೇ ಕ್ವಾಲಿಟಿ ಸಿನಿಮಾದಲ್ಲಿ ಇರಲಿ ಅಂತ ಕೇಳ್ಕೊತೀನಿ. ಮತ್ತು ಆ ಫೈಟು ಅಲ್ಲಿ ಆ ಟೇಪ್ ರೆಕಾರ್ಡು ಸಖತ್ತಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಮುಖ್ಯವಾಗಿ ಆ ಟೇಪ್ ರೆಕಾರ್ಡ್ಗೆ ಮತ್ತು ಈ ಒಂದು ಪರಾಕ್ ಸಿನಿಮಾದ ಕ್ಯಾರೆಕ್ಟರ್ಗೆ ತುಂಬಾ ಲಿಂಕ್ ಇರೋ ಸಾಧ್ಯತೆ ಇದೆ. ಯಾಕೆಂದರೆ ಆ ಪರಾಕ್ ಸಿನಿಮಾನ ಏನಂದರೆ ಒಂದು ಟೀಸರಲ್ಲಿ ತೋರಿಸಿರೋ ಹಾಗೆ ಪರಾಕ್ ಕ್ಯಾರೆಕ್ಟರ್ ಏನಿರುತ್ತೆ ಅವನ್ನ ತೋರಿಸೋ ಅಂತ ಒಬ್ಬನ ಹಿಡ್ಕೊಂಬರ್ತಾರಲ್ವ, ಆ್ಯಕ್ಚುಲಿ ಆ ಟೇಪ್ ರೆಕಾರ್ಡ್ ಅವನ ಹತ್ರ ಇರುತ್ತೆ. ಸೊ ಹೀಗಾಗಿ ಆ ಟೇಪ್ ರೆಕಾರ್ಡು ಇವನ ಹತ್ರ ಇದೆ ಅಂದರೆ ಅದು ಅವನಿಗೆ ಲಿಂಕ್ ಇರುತ್ತೆ. ಸೊ ಅದರಲ್ಲಿ ಏನು ವಿಷಯ ಇದೆ ಮತ್ತು ಅದರಲ್ಲಿ ಕೆಲವೊಂದು ಬೇರೆ ರೀತಿಯ ಸೀಕ್ರೆಟ್ಸ್ ಸಹ ಇರ್ಬೋದು. ಅದನ್ನು ಆ ಟೇಪ್ ರೆಕಾರ್ಡಲ್ಲಿ ರೆಕಾರ್ಡ್ ಮಾಡಿ ಇಟ್ಟಿರಲೂಬಹುದು. ಆ ರೀತಿ ಕೂಡ ಇದೆ ಅಂತ ಹೇಳ್ಬೋದು. ಮತ್ತು ಆ ಒಂದು ಟೇಪ್ ರೆಕಾರ್ಡಲ್ಲಿ ಬರೋಂಥ ಸಾಂಗು ಏತಕ್ಕೆ ಈ ಬಿಗುಮಾನ ಅನ್ನೋ ಸಾಂಗು ಹಾಕಿ ಫೈಟ್ ಸೀನ್ ಇಟ್ಟಿದ್ದಾರಲ್ಲ, ಸೈಕ್ ಮಾತ್ರ ಅದು ಹುಡುಕ್ದೆ ಯಾವ ಸಾಂಗ್ ಅಂತ ಆದರೆ ಗೊತ್ತಾಗಲಿಲ್ಲ. ನಿಮ್ಗೇನಾದರೂ ಗೊತ್ತಾದರೆ ಕಮೆಂಟಲ್ಲಿ ತಿಳಿಸಿ. ಈ ಟೀಸರಲ್ಲಿ ಹೇಳಿರೋ ಹಾಗೆ ನಮ್ಮ ಮೇಲ್ ಲೀಡ್ನ ಹೆಸರು ಮೈಕಲ್ ಅಂತ ಇದೆ. ಸೊ ಟೀಸರಲ್ಲಿ ಹೇಳಿರೋ ಹಾಗೆ ಸಿನಿಮಾ ಇನ್ನೂ ಸೂನ್ ಅಂತ ಹಾಕಿದ್ದಾರೆ. ಈ ವರ್ಷನೇ ರಿಲೀಸ್ ಆಗೋ ಸಾಧ್ಯತೆ ಇದೆ. ನೋಡೋಣ ಏನಾಗುತ್ತೆ ಅಂತ. ಸೊ ಹೀಗಾಗಿ ಈ ಒಂದು ಟೀಸರು ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಸಿನಿಮಾದ ಮೇಲೆ ಎಕ್ಸ್ಪೆಕ್ಟೇಷನ್ನ ಜಾಸ್ತಿ ಮಾಡಿದೆ. ಬಗೀರ ಸಿನಿಮಾ ಆದ ಮೇಲೆ ಶ್ರೀಮುರಳಿ ಅವರ ಈ ಒಂದು ಪರಾಕ್ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಬ್ಲಾಕ್ ಬಸ್ಟರ್ ಆಗೋ ಸಾಧ್ಯತೆ ಇದೆ. ಮತ್ತು ಈ ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾ, ಕನ್ನಡ, ಹಿಂದಿ, ತಮಿಳ್, ತೆಲುಗು ಮತ್ತು ಬೇರೆ ಭಾಷೆಗಳಲ್ಲೂ ಸಹ ರಿಲೀಸ್ ಆಗ್ತಿದೆ. ಸೊ ಹೀಗಾಗಿ ಇದು ಕೂಡ ಪ್ಯಾನ್ ಇಂಡಿಯಾ. ಬಗೀರ ಕೂಡ ಪ್ಯಾನ್ ಇಂಡಿಯಾ ಅನಿಸುತ್ತೆ. ಕನ್ನಡ ಮತ್ತು ತೆಲುಗು ಅಷ್ಟೇ ಆಗಿತ್ತು ಅನಿಸುತ್ತೆ. ಅದು ಹೌದು, ಕನ್ನಡ ಮತ್ತು ತೆಲುಗಲ್ಲಾಗಿತ್ತು ಬಗೀರ. ಆದರೆ ಒಂದು ಪರಾಕ್ನ ಎಲ್ಲ ಲ್ಯಾಂಗ್ವೇಜಲ್ಲೂ ಅಂದರೆ ಪ್ಯಾನ್ ಇಂಡಿಯನ್ ಮೂವೀಸ್ ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ಫಸ್ಟ್ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಹೇಳ್ಬೋದು ನಮ್ಮ ಶ್ರೀಮುರಳಿ ಅವರಿಗೆ. ಸೊ ಇಷ್ಟ ಆಗಿತ್ತು ಪರಾಕ್ ಸಿನಿಮಾದ ಟೀಸರ್ ರಿವ್ಯೂ. ನಾನು ಮಾಡೋ ಕಂಟೆಂಟ್ ಇಷ್ಟ ಆದರೆ ಲೈಕು, ಶೇರು, ಕಮೆಂಟು ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್.